ಪೂರ್ಣವಾಗಿ ನುಂಗಿ ಹಾಕಿದ್ದಾರೆ. 52,000 ಕೋಟಿ ನೀವು ಗ್ಯಾರಂಟಿಗಳಿಗಿಟ್ಟು ಅದರಲ್ಲಿ ದಲಿತರಿಗೆ 3 ಕಾಸು ಕೊಟ್ಟಿಲ್ಲ. ಇದೆಲ್ಲ ಅವಾಂತರಗಳನ್ನು ಮಾಡಿಕೊಂಡು ಇವತ್ತು ಸರ್ಕಾರ ನಡೆಯಲಾರದಂತ ಪರಿಸ್ಥಿತಿಗೆ ಅವರೇ ದುಡ್ಕೊಂಡಿದ್ದಾರೆ. ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ಮಾನ್ಯ ರಾಜ್ಯಪಾಲರನ್ನ ನಿಂದಿಸ್ತಾರೆ. ಮತ್ತೆ ಅವರೇನು ಪೋಸ್ಟ್ ಮ್ಯಾನ್ ಅನ್ಕೊಂಡಿದ್ದಾರೆ? ಇವರು ಸರ್ಕಾರದ ಪೋಸ್ಟ್ ಮ್ಯಾನ್ ಅಲ್ಲ. ಅವರು ಕಾನ್ಸ್ಟಿಟ್ಯೂಷನ್ ಹೆಡ್. ಕಾನ್ಸ್ಟಿಟ್ಯೂಷನ್ಗೆ ಅವ್ರಿಗೆ ನೀವು ಗೌರವ ಕೊಡ್ಲಿಲ್ಲ ಅಂದ್ರೆ ನೀವು ಕಾನ್ಸ್ಟಿಟ್ಯೂಷನ್ಗೂ ಗೌರವ ಕೊಡ್ಲಿಲ್ಲ ಅನ್ನೋದೇ ಅರ್ಥ. ಆ ಕಾರಣದಿಂದ ಇವತ್ತು ನೀವು ಅವರನ್ನ ಕೇವಲವಾಗಿ ನಡೆಸ್ಕೊಳ್ತಾ ಇದ್ದೀರಿ, ಕೇವಲವಾಗಿ ಅವರನ್ನ ಮೂದಲಿಸ್ತಾ ಇದ್ದೀರಿ. ಇದನ್ನ ಖಂಡಿಸಿ ಮತ್ತು ನಿಮ್ಮ ದುರಾಡಳಿತವನ್ನು ಖಂಡಿಸಿ ಇವತ್ತು ಬಡವರು ನಾಪತ್ತೆ ಆಗಿಬಿಡ್ತಾ ಇದ್ದಾರೆ. ನಿಮ್ಮ ಹೊಡೆತದಲ್ಲಿ ಬಡವರು ಇವತ್ತು ಹೊಟ್ಟೆಪಾಡಿಗಾಗಿ ಹುಡುಕಾಟ ಮಾಡುವಂತ ಪರಿಸ್ಥಿತಿಗೆ ಬಂದಿದೆ. ಇದನ್ನೆಲ್ಲ ವಿರೋಧಿಸಿ ನಾವು ಇವತ್ತು ಇಲ್ಲಿಂದ ನಾವು ಮೆರವಣಿಗೆಯಲ್ಲಿ ಹೊರಡ್ತಾ ಇದ್ದೇವೆ, ವಿರೋಧಿಸಿ. ಇದರ ಜೊತೆಗೆ ಒಳಗೂ ಕೂಡ ನಮ್ಮ ಈ ಹೋರಾಟ ಮುಂದುವರೆದಿದೆ. ಪೂರ್ಣವಾಗಿ ನುಂಗಿ ಹಾಕಿದ್ದಾರೆ. 52,000 ಕೋಟಿ ನೀವು ಗ್ಯಾರಂಟಿಗಳಿಗಿಟ್ಟು ಅದರಲ್ಲಿ ದಲಿತರಿಗೆ 3 ಕಾಸು ಕೊಟ್ಟಿಲ್ಲ. ಇದೆಲ್ಲ ಅವಾಂತರಗಳನ್ನು ಮಾಡಿಕೊಂಡು ಇವತ್ತು ಸರ್ಕಾರ ನಡೆಯಲಾರದಂತ ಪರಿಸ್ಥಿತಿಗೆ ಅವರೇ ದುಡ್ಕೊಂಡಿದ್ದಾರೆ. ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ಮಾನ್ಯ ರಾಜ್ಯಪಾಲರನ್ನ ನಿಂದಿಸ್ತಾರೆ. ಮತ್ತೆ ಅವರೇನು ಪೋಸ್ಟ್ ಮ್ಯಾನ್ ಅನ್ಕೊಂಡಿದ್ದಾರೆ? ಇವರು ಸರ್ಕಾರದ ಪೋಸ್ಟ್ ಮ್ಯಾನ್ ಅಲ್ಲ. ಅವರು ಕಾನ್ಸ್ಟಿಟ್ಯೂಷನ್ ಹೆಡ್. ಕಾನ್ಸ್ಟಿಟ್ಯೂಷನ್ಗೆ ಅವ್ರಿಗೆ ನೀವು ಗೌರವ ಕೊಡ್ಲಿಲ್ಲ ಅಂದ್ರೆ ನೀವು ಕಾನ್ಸ್ಟಿಟ್ಯೂಷನ್ಗೂ ಗೌರವ ಕೊಡ್ಲಿಲ್ಲ ಅನ್ನೋದೇ ಅರ್ಥ. ಆ ಕಾರಣದಿಂದ ಇವತ್ತು ನೀವು ಅವರನ್ನ ಕೇವಲವಾಗಿ ನಡೆಸ್ಕೊಳ್ತಾ ಇದ್ದೀರಿ, ಕೇವಲವಾಗಿ ಅವರನ್ನ ಮೂದಲಿಸ್ತಾ ಇದ್ದೀರಿ. ಇದನ್ನ ಖಂಡಿಸಿ ಮತ್ತು ನಿಮ್ಮ ದುರಾಡಳಿತವನ್ನು ಖಂಡಿಸಿ ಇವತ್ತು ಬಡವರು ನಾಪತ್ತೆ ಆಗಿಬಿಡ್ತಾ ಇದ್ದಾರೆ. ನಿಮ್ಮ ಹೊಡೆತದಲ್ಲಿ ಬಡವರು ಇವತ್ತು ಹೊಟ್ಟೆಪಾಡಿಗಾಗಿ ಹುಡುಕಾಟ ಮಾಡುವಂತ ಪರಿಸ್ಥಿತಿಗೆ ಬಂದಿದೆ. ಇದನ್ನೆಲ್ಲ ವಿರೋಧಿಸಿ ನಾವು ಇವತ್ತು ಇಲ್ಲಿಂದ ನಾವು ಮೆರವಣಿಗೆಯಲ್ಲಿ ಹೊರಡ್ತಾ ಇದ್ದೇವೆ, ವಿರೋಧಿಸಿ. ಇದರ ಜೊತೆಗೆ ಒಳಗೂ ಕೂಡ ನಮ್ಮ ಈ ಹೋರಾಟ ಮುಂದುವರೆದಿದೆ.